ಬೆಳೆ ಇದು ಅತಿವೃಷ್ಟಿ ಪರಿಹಾರ ಇನ್ನೂ ಕೂಡ ಬಂದಿಲ್ಲ, ಬಹಳಷ್ಟು ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ರೈತರು. ನಿನ್ನೆನೂ ಕೂಡ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ. ಚಾಮರಾಜನಗರದಲ್ಲಿ ಹೋದಾಗ ಅಲ್ಲೂ ಕೂಡ ರೈತರು ನನ್ನನ್ನು ಭೇಟಿ ಮಾಡಿದರು. ಕಾಡಿನಂಚಿನಲ್ಲಿರುವಂಥ ಗುಡ್ಡಗಾಡು ಜನನೂ ಕೂಡ ನನ್ನನ್ನು ಭೇಟಿ ಮಾಡಿದರು ನಿನ್ನೆನೂ ಕೂಡ. ಸೊ ಬೆಳೆ ಪರಿಹಾರ ಇರ್ಬೋದು, ರೈತರ ಸಂಕಷ್ಟ ಇರ್ಬೋದು, ಇದನ್ನು ಕೂಡ ಸರ್ಕಾರ ನಿಭಾಯಿಸ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾರೆ. ಅದು ಬಿಟ್ಟು ನಾವೇನು ಮಾಡಿದಿರಿ, ಕರ್ನಾಟಕ ಸರ್ಕಾರ ಏನು ಮಾಡಿದಿರಿ ಅದನ್ನು ಬಾಯಿ ಬಿಡ್ತಾನೇ ಇಲ್ಲ. ಪರಿಹಾರ ಏನು ಕೊಡಬೇಕು ರೈತರಿಗೆ ಇನ್ನೂ ಅದ್ರ ಬಗ್ಗೆ ಚಕಾರನೂ ಇಲ್ಲ. ಕೇಳದೆ ಪುಟಗಟ್ಟಲೆ ಭಾಷಣ ಮಾಡ್ತಾರೆ ಸರ್ಕಾರ, ಪುಟಗಟ್ಟಲೆ ಭಾಷಣ. ಪರಿಹಾರ 0. ರೈತರಿಗೆ ಪುಟಗಟ್ಟಲೆ ಭಾಷಣ ಹೇಳ್ತಾರೆ, ಅವ್ರಿಗೆ ಪರಿಹಾರ ಕೊಡೋದು 0. ಪ್ರಧಾನಿಗಳನ್ನು ಭೇಟಿಯಾಗಿ ಕಂದಾಯ ಸಚಿವರನ್ನು ಕರ್ಕೊಂಡೋಗಿ ಪರಿಹಾರಕ್ಕೆ ಬೇಡಿಕೆ ಇಡಬೇಕು ಅಂತ. ಅದು ಪೊಲಿಟಿಕಲ್ ಗೇಮ್ ಅಷ್ಟೇ, ಪೊಲಿಟಿಕಲ್ ಗೇಮ್. ಸಿದ್ದರಾಮಯ್ಯನವ್ರದ್ದು ಪೊಲಿಟಿಕಲ್ ಗೇಮ್ ಅಷ್ಟೇ, ಅದರಲ್ಲಿ ಏನು ಉರುಳಿಲ್ಲ, ರಾಜಕಾರಣ ಅಷ್ಟೇ ಇಲ್ಲಿ. ಅಲ್ಲ, ನೀವು ಇವಾಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, GST ಮೀಟಿಂಗ್ ಯಾಕೆ ಹೋಗಲಿಲ್ಲ ನೀವು? GST ಮೀಟಿಂಗಲ್ಲಿ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನ, ಎಷ್ಟು ಹಣ ರಾಜ್ಯಕ್ಕೆ ಬರಬೇಕು, ಏನಾಗಬೇಕು, ಇದೆಲ್ಲ ತೀರ್ಮಾನವಾಗೋದು GST ಸಮಿತಿಯಲ್ಲಿ. ಅದಕ್ಕೆ ಹೋಗಲ್ಲ ನೀವು. ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳನ್ನು ಕರೆದು ಆಯಾ ರಾಜ್ಯದ ಅಭಿವೃದ್ಧಿಗೆ ಏನೇನು ಸಲಹೆಗಳನ್ನು ಕೊಡ್ತೀರಾ ಅಂತ ಸಲಹೆಗಳಿಗೆ ಕರೆದ್ರೆ ಅದಕ್ಕೆ ಹೋಗಲ್ಲ ನೀವು. ಎಲ್ಲಿ ನೀವು ಅವಕಾಶ ಇದೆ ಅಲ್ಲಿ ಅವಕಾಶ, ಕರ್ನಾಟಕಕ್ಕೆ ಅವಕಾಶ ಇರೋದನ್ನ ನೀವು ಹಾಳು ಮಾಡಿಬಿಟ್ರಿ. ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗೆದ್ರಿ, ಮೋಸ ಮಾಡಿದ್ರಿ. ರಾಜಕೀಯಕ್ಕೋಸ್ಕರ ಇವತ್ತು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರ. ಆ ಸಭೆಯಲ್ಲೇ ಹೇಳ್ಬೋದಾಯ್ತಲ್ಲ, ಪ್ರಧಾನಮಂತ್ರಿ ಕರೆದಂಥ ಸಭೆಯಲ್ಲೇ ಹೋಗಿ ಹೇಳ್ಬೇಕಾಯ್ತಲ್ಲ ಪರಿಹಾರದ ಬಗ್ಗೆ. ಕಳೆದ ವರ್ಷ ಹಿಂಗೆ ಫ್ಲಡ್ ಆಗಿತ್ತು, ನಮಗೆ ಪರಿಹಾರ ಕಡಿಮೆ ಆಗಿತ್ತು, ಈ ವರ್ಷ ಆಗಿದೆ, ಈ ಥರದ್ದೆಲ್ಲ ಹೇಳ್ಬೋದಾಯ್ತು. ಹೇಳೇ ಇಲ್ಲಲ್ಲ. 100% ನಾಟಕ, ಸಿದ್ದರಾಮಯ್ಯನವರ ನಾಟಕ. ಯಾವಾಗ ಎಲ್ಲ ಅಧಿಕಾರಿಗಳು, ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಚೀಫ್ ಸೆಕ್ರೆಟರಿಗಳು, ದೇಶದ ಎಲ್ಲರೂ ಇರುವಾಗ ಹೇಳಕ್ಕೆ ನಿಮ್ಗೆ ಅವಕಾಶ ಇದ್ದಾಗ ನೀವು ಹೋಗ್ಲೇ ಇಲ್ಲ ಆ ಸಭೆಗೆ. ಈಗ ಯಾರು ಇರಲ್ಲ. ಈಗ ಯಾರು ಇರ್ತಾರೆ? ಪ್ರಧಾನಮಂತ್ರಿ ಇರ್ತಾರೆ, ಅವರ ಸೆಕ್ರೆಟರಿ ಇರ್ತಾರೆ. ಅವಾಗ ದೇಶದ ಎಲ್ಲ ಸೆಕ್ರೆಟರಿ, ಕೇಂದ್ರದ ಎಲ್ಲ ಇಲಾಖೆಯ ಸೆಕ್ರೆಟರಿಗಳು ಪ್ರೆಸೆಂಟ್ ಇರ್ತಾರಲ್ಲಿ. ನಾನು ಕೂಡ ಆ ಥರದ ಸಭೆಯಲ್ಲಿ ಭಾಗವಹಿಸಿದ್ದೀನಿ. ನಾನು ಕೂಡ ಬೊಮ್ಮಾಯಿಯವ್ರ ಜೊತೆ, ಯಡಿಯೂರಪ್ಪನವ್ರ ಜೊತೆ ಹೋಗಿದ್ದೀನಿ. ನಾನು ಅಲ್ಲಿ ಪ್ರಸ್ತಾವ ಮಾಡಲಿಲ್ಲ. ನೀವು ಇವಾಗ ಏನು ಪ್ರಸ್ತಾವ ಮಾಡಕ್ಕೆ ಹೋಗಿದ್ದೀರಾ? ಸುಮ್ಮನೆ ನಾಟಕ. ಹೋಗೋದು, ಮೆಮೊರಾಂಡಮ್ ಕೊಟ್ಟಿರೋದು, ಆಮೇಲೆ ಇಲ್ಲಿ ಬಂದು ಕೊಟ್ಟಿಲ್ಲ ಅಂತ ಬೊಬ್ಬೆ ಬಡಿಯೋಕ್ಕೆ. ಈಗಲೇ ಹೇಳ್ತಾ ಇದ್ದೀನಿ, ಬೊಬ್ಬೆ ಬಡಿಯೋಕ್ಕೆ. ಹೆಂಗೆ ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದ್ನಲ್ಲ ನಾನು, ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದೆ, ಗ್ಯಾರಂಟಿ ನೋಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ, ವೋಟ್ ಚೋರಿ ಅಂತಾರೆ. ಅದಾದ್ಮೇಲೆ ಅದೇ ಸೇಮ್ ಅದೇ. ಇವಾಗೂ ಅಷ್ಟೇ ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಹೋಗಿ ಆಚೆ ಬಂದ ಮೇಲೆ ಅದನ್ನೇ ಹೇಳೋದವ್ರು. ಮೋಸ ಆಗಿದೆ, ವಂಚನೆ ಆಗಿದೆ, ನಮಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ. ನಾನು ನಿನ್ ಹೇಳ್ತೀನಿ, ದುಡ್ಡು ಕೊಡೋವಾಗ ಯಾಕಪ್ಪ ನೀನು ಹೋಗಿ ಕೇಳಲಿಲ್ಲ, ಯಾಕೆ ಆ ಮೀಟಿಂಗಲ್ಲಿ ಅಟೆಂಡ್ ಮಾಡಲಿಲ್ಲ, ರಾಜ್ಯದ ಜನತೆಗೆ ಉತ್ತರ ಕೊಡು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಕೇಳ್ತಾ ಇದ್ದೆ. ಧನ್ಯವಾದ. ಕರ್ನಾಟಕದ ಬೆಂಗಳೂರಲ್ಲಂತೂ ಎಲ್ಲೆಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆಯೋ ಎಲ್ಲ ಕಡೆ ಅಧ್ವಾನ ಇದ್ದೋಗಿ ಓಡಾಡಕ್ಕೆ. ಅಂದ್ರೆ ಯಾವ ವೈಟ್ ಟ್ಯಾಪಿಂಗ್ ರೋಡನ್ನು ಬ್ಲಾಕ್ ಮಾಡಿದಾರಲ್ಲ, ಆ ಬ್ಲಾಕ್ ಮಾಡಿ ಏನೋ 1 ತಿಂಗಳಲ್ಲಿ ಮುಗಿದ್ರೆ ಪರವಾಗಿಲ್ಲ, 6 ತಿಂಗಳು 1 ವರ್ಷ ಆಗ್ತಾ ಇದೆ. ಎಲ್ಲ ಜಾಮ್ ಆಗ್ತಾ ಇದೆ. ಎಂಟೈರ್ ರಿಂಗ್ ರೋಡ್ ಜಾಮ್ ಆಗ್ತಾ ಇದೆ. ನೀವು JP ನಗರದಿಂದ ಹಿಡಿದು ನೀವು ನಾಯಂಡಹಳ್ಳಿ ಸರ್ಕಲ್ವರೆಗೂ ಓಡಾಡಕ್ಕೆ ಆಗಲ್ಲ. 1 ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗ್ತಾ ಇದೆ. ಇವರೇನೋ ವೈಟ್ ಟ್ಯಾಪಿಂಗ್ ಕಮಿಷನ್ ತಗೊಂಡು ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಆ ಕಮಿಷನ್ ಕೊಟ್ಟು ಮಾಡ್ತಾ ಇರೋನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. 6 ತಿಂಗಳಿಂದ ಮಾಡ್ತಾ ಇದ್ದಾರೆ ಬಸವನಗುಡಿ ವೈಟ್ ಟ್ಯಾಪಿಂಗ್. 6 ತಿಂಗಳಿಂದ ಎಲ್ಲ ಟ್ರಾಫಿಕ್ ಜಾಮ್ ಆಗೋಗ್ತಾ ಇದೆ. ಈ ಪಾಡು ಎಲ್ಲ ಕಡೆನೂ ಇದೆ. ಈ
ಯಶವಂತಪುರ ಒಂದೇ ಕಡೆ ಅಲ್ಲ, ಇಡೀ ಬೆಂಗಳೂರಲ್ಲಿ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಕಮಿಷನ್ ಕೊಟ್ಟು ಕೆಲಸ ತಗೊಂಡ್ಬಿಟ್ಟಿದ್ದಾರೆ. ಕೆಲಸ ಮಾಡ್ತಾ ಇಲ್ಲ. ಮಾಡ್ತಾ ಇರೋ ಕೆಲಸ 2 ತಿಂಗಳಲ್ಲಿ ಮುಗಿಸೋ ಕೆಲಸನ 1 ವರ್ಷ ಆದರೂ ಮಾಡ್ತಾ ಇಲ್ಲ. ಹಣ ಇಲ್ಲ ಅವ್ರ ಹತ್ರ. ಕಾರ್ಪೊರೇಷನ್ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಅವ್ರು ಹಣ ಬಿಡುಗಡೆ ಮಾಡದೆ ಇವ್ರು ಕೆಲಸ ಮಾಡಲ್ಲ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ. ಆ ಸ್ಥಿತಿ ಇವತ್ತು ವೈಟ್ ಟ್ಯಾಪಿಂಗಿನ ಸ್ಥಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.